ನೀನೇ ರಕ್ಷಿಸು. ನಾಡಿದು ಚಂದ್ರಗಿರಿ ಅರಸನಾದ ನನ್ನನ್ನ ಚಂದ್ರವರ್ಮ ಎನ್ನುವುದಾಗಿ ಕೊಂಡಾಡ್ತಾ ಇದ್ದಾರೆ. ರಾಜಕೀಯ ವಿಚಾರವಾಗಿ ಯೋಚಿಸುವುದಾದ್ರೆ ಯಾವ ಕುಂದು ಕೊರತೆಯೂ ನನ್ನ ಪಾಲಿಗಿಲ್ಲ. ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸಿ ಒಟ್ಟಾಲಗವನ್ನು ಕೊಟ್ಟಿದ್ದೇನೆ. ಅದರ ಒಂದು ಸಾಂಸಾರಿಕವಾಗಿ ಯೋಚಿಸುವುದಾದ್ರೆ ಪಟ್ಟವೇರುವ ಮುನ್ನ ಶಿಷ್ಟಾಚಾರದಂತೆ ಪಟ್ಟದರಸೆಯನ್ನ ಮದುವೆಯಾದೆ. ಸಂಸಾರಿಕ ಜೀವನದಲ್ಲಿ ಒಂದು ಹೆಣ್ಣು ಮಗುವಿಗೂ ಜನ್ಮವನ್ನ ಇತ್ತೆ. ಪ್ರಾಯ ಪ್ರಬುದ್ಧಿ ಆದಾಗ ವಿದ್ಯಾಭ್ಯಾಸವನ್ನು ಕಲಿಸಿದ್ದೇನೆ. ಈಗ ಇದ್ದಾಳೆ. ಆದರೂ ಒಂದು ಚಿಂತೆ. ಗುರುಮಠಕ್ಕೆ ಕಳಿಸಿ ವಿದ್ಯಾಭ್ಯಾಸವನ್ನ ಕಲಿಸಿದ್ದೇನೆ. ಆದರೆ ಈಗ ಅವಳು ಪ್ರಾಯ ಪ್ರಬುದ್ಧಿ ಆಗಿದ್ದಾಳೆ. ಮದುವೆ ಮಾಡಬೇಕು. ನನ್ನ ಗುರುಮಠದಲ್ಲಿರುವಾಗ ನನ್ನ ಸ್ನೇಹಿತನಾದಂತ ಮಹೋದರ ಅವನ ಮಗನಿಗೆ ನನ್ನ ಮಗಳನ್ನ ತಂದುಕೊಳ್ತೇನೆ ಅಂತ ಭರವಸೆಯನ್ನ ಇಟ್ಟಿದ್ದಾನೆ. ಅದಕ್ಕಾಗಿ ಯೋಚಿಸುವುದಲ್ಲ, ಅವನಿಗೆ ಒಂದು ಲೇಖನವನ್ನು ಬರೆಯುತ್ತೇನೆ. ಅವನ ಪತ್ರದ ನಿರೀಕ್ಷೆಯಲ್ಲಿರುತ್ತೇನೆ. ಏನಾಗಿ ಹೋಯ್ತು ಅಂದು ನಾವು ಪ್ರಕೃತಿಯನ್ನು ಮೋಹಿಸಿದವ ಈ ಸುದರ್ಶನ. ಆದರೆ ಆ ಸೌರಭನಿಂದ ನಮ್ಮ ಪಾಲಿಗೆ ಸೋಲು. ಹೆದರಿ ಓಡಿ ಹೋದವ ಈ ಸುದರ್ಶನ. ನೀನು ಓಡಿ ಹೋದೆ ಪುಣ್ಯಾತ್ಮ. ನಾನು ನನ್ನ ಜೀವ ತಪ್ಪಿಕೊಳ್ಳದೆ ಕಷ್ಟ ಆಯ್ತು. ಒಂದೊಂದು ಪೆಟ್ಟು ಬಿತ್ತು. ಏನಾದ್ರೂ ಉಪಾಯ ಮಾಡ್ಬೇಕಲ್ವ ನಾವು? ಈಗ ಉಪಾಯ ಮಾಡ್ಬೇಕಲ್ವ? ಏನ್ ಮಾಡುದು? ಅವನು ಊರ್ನ ಕೇಳುತ್ತೇನೆ. ಸೌರಭ ಹಳ್ಳಿ ಹುಡುಗಿಯನ್ನು ಮದುವೆ ಆಗ್ತಾನೆ. ಹಳ್ಳಿ ಹುಡುಗಿಯನ್ನು ಮದುವೆ ಆಗ್ತಾನೆ. ಉಪಾಯ ಮಾಡಿ ಸೌರಭ ಹಳ್ಳಿ ಹುಡುಗಿಯನ್ನು ಮದುವೆ ಆಗ್ತಾನ. ಸರಿಯಾದ ಮದ್ದನ್ನು ಅರಿತೇನೆ. ಏನಾದ್ರೂ ಮಾಡಿ ಈ ಸೌರಭನಿಗೆ ಈ ಸುದರ್ಶನ ಏನು ಎಂಬುದನ್ನ ತೋರಿಸ್ತೇನೆ, ಮಾಡ್ತೇನೆ.
ಹೇಳಿದಂತೆ ನನಗೆ ಮಾತನ್ನ ಇಟ್ಟಿದ್ದಾನೆ. ನೀವು ತಡ ಮಾಡುವುದಲ್ಲ, ಅವನ ರಾಜ್ಯಕ್ಕೆ ಮುತ್ತಿಗೆಯನ್ನ ಹಾಕಬೇಕು. ಹಾಗಾಗಿ ಯಾರಲ್ಲಿ ಯಾರಾಗಲಿ ಬಂದು ಮುತ್ತಿಗೆಯನ್ನು ಕೊಡಬೇಕು. ನನಗೆ ಮೋಸವನ್ನ ಮಾಡಿದ್ದಾನೆ. ತಡ ಮಾಡುವುದಲ್ಲ, ಅವನ ನಾಡಿಗೆ ಮುತ್ತಿಗೆಯನ್ನು ಹಾಕಬೇಕು. ನಡೆ. ನನ್ನ ಆತ್ಮೀಯ ಮಿತ್ರನಾಗಿರುವಂತ ಚಂದ್ರವರ್ಮ ನಮ್ಮ ನಾಡಿಗೆ ಮುತ್ತಿಗೆಯನ್ನು ಹಾಕಿದ್ದಾನೆ. ಏನು ಮಾಡೋಣ? ಈ ಸಮಯದಲ್ಲಿ ನನ್ನ ಮಗನೂ ಇಲ್ಲ. ಏನು ಮಾಡಲಿ? ಅವನ ಸೇನೆಯನ್ನ ಇದಿರಿಸುವ ಬಗೆ ಹೇಗೆ? ಚಿಂತಿಸುವ ಅಗತ್ಯವಿಲ್ಲ. ನಾಡಿನಲ್ಲಿ ಯುವರಾಜ ಇಲ್ಲ ಎನ್ನುವ ಹಾಗೆ ಚಿಂತಿಸುವ ಅಗತ್ಯ ಇಲ್ಲ. ಮಂತ್ರಿ ಕುವರನಾಗಿರುವಂತ ಸುದರ್ಶನವನ್ನು ಬಂದಿದ್ದೇನೆ. ನನಗೆ ಅಪ್ಪಣೆಯನ್ನು ಕೊಡಿ, ಬಂದ ವಿರೋಧಿಗಳನ್ನು ನಾನು ಎದುರಿಸ್ತೇನೆ. ನಿನ್ನೊಬ್ಬನನ್ನೇ ಕಳುವುದಲ್ಲ, ನಿನ್ನೊಂದಿಗೆ ನಾನು ಬರ್ತೇನೆ.
ತಿಂಗಳಿಗೆ ನೋಡ್ತೀಯಾ ನಿಮ್ಮನೆ ಯುದ್ಧ ಮಾಡೋ ಮನ್ಸಿಲ್ಲ ನೀನು ಸಣ್ಣವನು ನಾನು ನೀನು ಪಂಚಾಯತಿ ಮಾಡ್ಕೊಳೋ ಬಾ ಒಳಗೋಗುವ ಒಳ್ಳೆ ಕೆಲಸ ಇದೇ ಮಾಡಿದ್ದೇನೆ ಇದು ಮಾಡು ಬರೋ ವರ್ಷ ನಾವಿನ್ನು ಒಂದಾಗುವ ಯುದ್ಧ ಬೇಡ ಎಂತ ಬೇಡ ನಮ್ಮ ನಾಡಿಗೆ ಮುತ್ತಿಗೆಯನ್ನು ಹಾಕಿದ್ದೀಯ ಯಾಕೆ ಹೇಳು ಬಂದ ಹಾಗೆ ಹಿಂದಕ್ಕೆ ಹೋದರ ಹೊರತು ಎಲ್ಲರಿಗೂ ಕೊಟ್ಟ ಮಾತಿಗೆ ತಪ್ಪಿದವ ನಿನ್ನೊಡೆಯ ಅದರ ಪ್ರತಿಕಾರವನ್ನು ತೀರಿಸಿಕೊಳ್ಳುವುದಕ್ಕಾಗಿ ರಣಕ್ಷೇತ್ರಕ್ಕೆ ಬಂದಿದೆ. ಸುಮ್ಮನೆ ಹೋಗ್ತೀಯಾ ಇಲ್ವಾ? ಮುಂದೆ ಏನಂತ Oh
ಮಿತ್ರ, ಕರೆಯುವುದಕ್ಕೂ ಬೇಸರವಾಗ್ತದೆ. ಯಾಕೆ ಹೇಳು? ಯಾಕೆ? ಬಾಲ್ಯಂದಿನಿಂದಲೇ ಗುರುಕುಮಠದಲ್ಲಿ ಎಷ್ಟೊಂದು ಅನ್ಯೋನ್ಯತೆಯಿಂದ ಇದ್ದವರು ನಾವು. ಒಂದೇ ದೇಹದ ಎರಡು ಕಣ್ಗಳಂತೆ, ಒಂದೇ ದೇಹದ ಎರಡು ತೋಳುಗಳಂತೆ ಅಷ್ಟೊಂದು ಅನ್ಯೋನ್ಯತೆಯಿಂದ ನಮ್ಮೊಳಗೆ ಈ ರೀತಿ ವಿಷದ ಸಮಯ ಸಂದರ್ಭ ಬರ್ತದೆ ಎನ್ನುವುದಾಗಿ ನಿರೀಕ್ಷೆಯಲ್ಲೂ ಇಲ್ಲದವ ನಾನು. ಅಷ್ಟೊಂದು ಆತ್ಮೀಯತೆಯಿಂದ ಬಾಂಧವ್ಯತೆಯಿಂದ ಬೆಳೆದವರು ನಾವು. ಆದ್ರೆ ಇನ್ನು ಮರುಳನಂತೆ ನಮ್ಮ ನಾಡಿಗೆ ಸೇನಾ ಸಮೇತನಾಗಿ ಮುತ್ತಿಗೆಯನ್ನ ಇಟ್ಟಿದ್ದೀಯ, ಯಾಕೆ ಅಂತ ಕೇಳಬಹುದಾ? ಯಾಕೆ? ಮರುಳನಾನ ನೀನು ಮಾಡಿರುವಂತಹ ಕೃತ್ಯವನ್ನ ನೋಡಿದ್ರೆ ಮರುಳ ಎಂಬುದರಲ್ಲಿ ಅನುಮಾನವಿಲ್ಲ. ಆಡಿದ ಮಾತನ್ನ ತಪ್ಪಿದವ ನೀನು. ಯಾರು? ನೀನು. ತಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಗುರುಮಠದಲ್ಲಿದ್ದವಾಗ ಏನಂತ ಮಾತನ್ನ ಕೊಟ್ಟಿದ್ದೆ ನನಗೆ? ನಿನ್ನ ಮಗನಿಗೆ ನನ್ನ ಮಗಳನ್ನ ತಂದುಕೊಳ್ತೇನೆ ಎನ್ನುವುದಾಗಿ ಹೇಳಿದ್ದು ಸತ್ಯ. ಈಗ ಏನಾಗ್ತಾ ಇದೆ ಇಲ್ಲಿ? ಈಗ ಅಲ್ಲ ಅಂತ ಹೇಳಿದವರು ಯಾರು? ಯಾರು? ನಿನ್ನ ಮಗ ಒಂದು ಹಳ್ಳಿಯ ಹುಡುಗಿಯನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಏನು ಹೇಳ್ತಾ ಇದೆಯೋ ಮಿತ್ರ? ನನ್ನ ಮಗನ ಗುಣ ನನಗೆ ಗೊತ್ತಿಲ್ಲವೇ? ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡು ಎನ್ನುವ ಹಾಗೆ ನನ್ನ ಮಗನನ್ನ ದೂರದಿಂದ ದೂರದ ನೋಟಕ್ಕೆ ಕಂಡು ಅವನ ಮೇಲೆ ಅನುಮಾನವನ್ನ ಪಡೆಯುವುದು ಸರಿಯಲ್ಲ. ಈ ಊರೇ ಮಾತಾಡ್ತಾ ಇದೆ, ನಿನಗೆ ವಿಚಾರ ತಿಳಿದಿಲ್ವಾ? ನಿನ್ನ ಮಾತು ನಂಬಬಹುದೇ? ನಂಬಬಹುದು. ಸತ್ಯವೇ? ಹೇಗೋ ಏನೇ ಇರಲಿ, ನಿನಗೆ ಸಾಕ್ಷಿ ಸಹಿತವಾಗಿ ತೋರಿಸುವುದಕ್ಕೆ ನಮ್ಮ ಅರಮನೆಗೆ ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ. ನೋಡೋಣ ಬಂದೆ ಬಾಯಿಗೆ. ಅರಮನೆಯೊಳಗಿದ್ದು ನನ್ನನ್ನ ನಿರೀಕ್ಷಿಸುತ್ತಾ ಇದ್ದೀರಿ.
ಇವರು ಹೇಳಿದ್ರು ನಾವು ಬೀಗ್ರ ಕತ್ತರಿಸಿಯಲು ಜಾಗೃತಿ. ಯಾರು ನೀವು? ನಾವು ಬೀಗ್ರೆ ನಿಮ್ ಬೀಗ್ರ ನಾಲಿಗೆ ಉದ್ದಾಗ್ತಾ ಇದೆಯಾ? ಯಾರ ಎದುರಿನಲ್ಲಿ ಮಾತಾಡ್ತೀನಿ ಅನ್ನುವಂತ ಪ್ರಜ್ಞೆ ಉಂಟಾ? ನಿಮ್ಮನ್ನ ಕೇಳಿದರೆ ನಿಮಗೆ ಹೇಳುವುದಕ್ಕೆ ಸಾಧ್ಯವಿಲ್ಲ. ಯಾರಲ್ಲಿ ಬರಲ್ಲ ಬರೀ ಯಾರಿವರಲ್ಲ? ಇವರ ಗೊತ್ತಾಗ್ಲಿಲ್ವಾ? ಗೊತ್ತಾಗಲೇ ಇದ್ದದ್ದಕ್ಕೆ ಏನಪ್ಪ ಇಷ್ಟೊಂದು ಗಲಾಟೆ ನಿಮ್ಗೆ? ಬಂದಾಗ ನನ್ನನ್ನ ಬಾಚಿ ತಪ್ಪುವುದಕ್ಕೆ ಬರ್ತಾರೆ. ಬೀಗರು ಬೀಗರು ಎನ್ನುವುದಾಗಿ ಕತ್ತಿಯನ್ನ ಸ್ವಲ್ಪ ಕೆಳಗೆ ಮಾಡಿ ಅಪ್ಪ. ಅಪ್ಪ ಯಾರು ಇವರು? ಯಾರಂತ ಗೊತ್ತಾಗ್ಲಿಲ್ವಾ? ಇವರು ನನ್ನ ಮಾವ, ಇವರು ನನ್ನ ಮಾವ. ಯಾವಾಗ ಸೋದರ ಮಾವ ಆಗಿದ್ದವ? ಸೋದರ ಮಾವ ಹೆಣ್ಣು ಕೊಟ್ಟ ಮಾವ ಆಗ್ತಾರೆ. ಹೇಗೆ ನನಗೆ ಗೊತ್ತಿಲ್ಲದೆ ಆಗುವುದು ಹೇಗೆ? ನಿಮಗೆ ಗೊತ್ತಿಲ್ವಾ? ವಿಚಾರವನ್ನ ಹೇಳ್ಬೇಕಂತ ಮಾಡಿದ. ಏನ್ ಮಾಡೋಣ ಹೇಳಿ? ಸರಿ, ರಾತ್ರಿಯ ಸಮಯ, ನೀವು ಮಲಗಿದ್ದೀರಿ. ಅಪ್ಪ ಎಚ್ಚರಿಸಿದ್ರೆ ಅಪ್ಪ ಕೋಪದಲ್ಲಿ ನಾನು ಹೊಡಿಬಹುದು ಅಂತ ಹೇಳಿ ನಾ ಬೆಳಗಾದ ಮೇಲೆ ಹೇಳುವ ಅನ್ಕೊಂಡೆ. ಆದ್ರೆ ಏನ್ ಮಾಡೋಣ ಹೇಳಿ? ಬೇರೆ ಬೇರೆ ಕೆಲಸದ ನಿಮಿತ್ತ ಆ ಕಡೆ ಈ ಕಡೆ ಹೋಗುವುದೇ ನನ್ನ ಉದ್ದೇಶ ಆಯ್ತು. ಆಮೇಲೆ ಏನು ಅವ್ರ ಕೆಲಸ ಏನು ಮಾಡ್ತಾ ಇದ್ದಾರೆ. ಅಪ್ಪ ಏನ್ ಗೊತ್ತುಂಟಾ? ಏನು? ಹಳ್ಳಿ ಹಬ್ಬಕ್ಕೆ ಹೋದೆ, ನಾಗರ ಪಂಚಮಿ ಹಳ್ಳಿ ಹಬ್ಬಕ್ಕೆ ಹೋದೆ, ನಾಗರ ಪಂಚಮಿ ಹಬ್ಬವನ್ನು ನೋಡಿದೆ. ಅಲ್ಲಿ ಒಂದು ಹುಡುಗಿಯನ್ನೂ ನೋಡಿದೆ ಅಪ್ಪ. ಇನ್ನೊಂದು ಕಳುವಿದ್ಯಾಕೆ ಹಬ್ಬಕ್ಕೆ? ನಾಗರ ಪಂಚಮಿ ಹಬ್ಬಕ್ಕೆ. ಹೌದು. ಆ ಕೆಲಸವನ್ನ ಮಾಡಿ ಪೂರೈಸಿಕೊಂಡು ಬರುವುದನ್ನ ಬಿಟ್ಟು ಅಪ್ಪ ಮತ್ತೆ ಏನು ಮಾಡಿದೆ? ಬೇರೇನು ಮಾಡ್ಲಿಲ್ಲ. ಒಂದು ಹುಡುಗಿಯನ್ನು ನೋಡಿ ಇಷ್ಟಪಟ್ಟು ಮದುವೆ ಆಗ್ತೇನೆ ಅಂತ ಅರಮನೆ ತನಕ ಕರ್ಕೊಂಡು ಬಂದಿದ್ದೇನೆ. ಅವಳು ಹೌದಪ್ಪ, ನನಗೊಂದು ಮಾತನ್ನ ಹೇಳದೆ ಈ ರೀತಿಯಾಗಿ ಏನು ನಿನಗೆ ಹೆಣ್ಣು ಕೊಡುವವರು ಇಲ್ಲವೇ? ಬೇಕಾದಷ್ಟು ಜನ ನಮ್ಮ ರಾಜಮನೆ ತನದವರು ನಿನಗೆ ಹೆಣ್ಣು ಕೊಡುವುದಕ್ಕೆ ಸರದಿಯ ಸಾಲಿನಲ್ಲಿ ನಿಂತಾರು. ಆದ್ರೂ ನೀನು ಈ ಹುಡುಗಿಯನ್ನ ಬಯಸಿದ್ದೀಯ ಅಪ್ಪ. ಈಗೋ ಈ ನಿಮ್ಮ ಮಾತಿಗೆ ನನಗೆ ನಗು ಬರ್ತದೆ. ಯಾಕೆ ಹೇಳಿ? ಏನು? ನಾನು ಮಾಡಿದ್ದು ಪ್ರೀತಿ, ಆಕೆಯನ್ನೇ ಮದುವೆ ಆಗಬೇಕಂತ ಬಯಸಿದ್ದೇನೆ. ರಾಜಕುಮಾರ ಹುಡುಗಿ ಮದುವೆ ಆದ್ರು ಹುಡುಗಿ ತಾನೆ, ಹೆಣ್ಣು ತಾನೆ. ಪ್ರಾಯಕ್ಕೆ ಬಂದವರು ಹೇಳುವುದೇ ಹೀಗೆ. ಹಿರಿಯವರು ಹೇಳಿದ ಮಾರ್ಗದರ್ಶನ ಅವರಿಗೆ ಅರ್ಥ ಅಲ್ಲ. ಹೇಳೋದು ಹೇಳ್ತಾ ಇರ್ತೀರಿ. ನಾನೇನು ಅವರನ್ನ ಕರೆದುಕೊಂಡು ಬಂದಿದ್ದೇನೆ ಬಿಟ್ರೆ ಬೇರೆ ಮದುವೆ ಆಗಿಲ್ಲ ಬಾವ. ಆದ್ರೆ ಮದುವೆ ಆಗಬಾರದು. ಅವಳನ್ನ ಬಿಟ್ಟು ಬಿಡು. ಇಲ್ಲಂತಾದ್ರೆ ಈ ಅರಮನೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ಅಪ್ಪ. ಬನ್ನಿ, ಹೀಗೆ ಏನು ನೀವು ಕುಳಿತುಕೊಳ್ಳುವುದಲ್ಲ. ಈಗ ಮಾತಾಡ್ಲಿಕ್ಕೆ ಮುಂದೆ ಬರಬೇಕು. ಕೊಳ್ಳಬೇಕಾದ ಮಾತಾಡಿದಲ್ಲಿ ಕೇಳಿಸ್ಬೇಕು. ಅದಕ್ಕಾಗಿ ಮುಂದೆ ಬರಲೇಬೇಕು. ಇನ್ನು ವ್ಯವಸ್ಥೆ ಅಲ್ವಾ? ಈ ವ್ಯವಸ್ಥೆ ಮಾಡಿದ್ದು ವ್ಯವಸ್ಥೆ ನಾನು ಮಾಡಿಸಿದ್ದು ಸರಿಯಾಗಿ ವ್ಯವಸ್ಥೆ ಆಗ್ತದಂತ. ಆದ್ರೆ ಮಾಡಿದಂತ ವ್ಯವಸ್ಥೆ ಸರಿಯಾಗಿಲ್ಲ. ಇಲ್ಲಿ ಏನ್ ಮಾಡೋಣ? ಮಾಡುವವರಿಗೆ ಹೇಳಿದ್ದೇನೆ ಸರಿಯಾದ ವ್ಯವಸ್ಥೆ ಆಗ್ಬೇಕಿಲ್ಲ ಅಂದ್ರೆ ಕಷ್ಟ ಆಗ್ತದೆ ನಿನಗೆ. ನಾಳೆ ಕೊಡುವುದಿಲ್ಲ ಅಂತ ಹೇಳಿದ್ದೇನೆ ಅವನಿಗೆ. ಬೇರೆ ಹೌದು, ಬೆಳಗಿನ ವಿಚಾರ. ಬೆಳಗಿನ ವಿಚಾರ ಈಗ ಹೇಳಿದಂತ ವಿಚಾರ. ಈಗ ಹೇಳಿದಂತ ವಿಚಾರ ಏನ್ ಗೊತ್ತುಂಟ ಅಪ್ಪ? ನೀವು ಹೇಳ್ತಾ ಇದ್ದೀರಿ. ಏನು ಹೇಳುವುದು? ಆಕೆಯನ್ನ ಬಿಟ್ಟು ಬಿಡು. ಆಕೆಯನ್ನು ಬಿಡ್ಲಿಕ್ಕೆ ನಾನು ಕರ್ಕೊಂಡು ಬಂದಿದ್ದಲ್ಲ. ಮತ್ತೆ ಕಾಯ ವಾಚ ಮನಸ್ಸ ಆಕೆಯನ್ನ ಇಷ್ಟಪಟ್ಟಿದ್ದೇನೆ. ಮದುವೆಯಾಗುವುದಾದ್ರೆ ಅವಳನ್ನೇ ಮದುವೆ ಆಗ್ತೇನೆ ಅಪ್ಪ ಎನ್ನುವ ಮಮತೆಯನ್ನ ತೊರೆದು ಈ ಮಾತನ್ನು ಹೇಳ್ತಾ ಇದ್ದೆ. ಮದುವೆ ಮಾಡಿಸ್ತೀರಾ ಇಲ್ವಾ? ಮಾಡಿಸುವುದಿಲ್ಲ. ಮಾಡಿಸುವುದಿಲ್ವಾ? ಮಾಡಿಸುವುದಿಲ್ವಾ? ಅಪ್ಪ ನಿಮ್ಮ ಮಗನಾಗಿ ಹೇಳ್ತೇನೆ ಅಪ್ಪ. ಬೇಡ ಅಪ್ಪ, ಇದಕ್ಕೆಲ್ಲ ಒಪ್ಪುವಲ್ಲ. ನಾನು ಹೇಳಿದ ದಾರಿಯಲ್ಲಿ ಅಪ್ಪ, ನಾನು ಹೇಳಿದ ದಾರಿಯಲ್ಲಿ ನಡೆದರೆ ಮಾತ್ರ ನನ್ನ ಔದಾರ್ಯ. ಇಲ್ಲ ಅಂತಾದ್ರೆ ಇದು ಒಪ್ಪುವುದಿಲ್ಲ. ನೀ ಈ ರಾಜ್ಯದಲ್ಲಿ ಇದಿಲ್ಲ. ಬಿಟ್ಟೆ ಬಿಟ್ಟೆ ಅಪ್ಪ. ಏನ್ ಹೇಳ್ತೀರಿ ನೀವು? ರಾಜ್ಯದಿಂದ ನಾನು ಹೋಗ್ಬೇಕು. ಯಾಕೆ ಹೋಗ್ಬೇಕು? ನಾನು ನನಗೂ ಇಲ್ಲಿ ಅಧಿಕಾರ ಇದೆ. ನೋಡ್ತೇನೆ ಇರ್ಬೇಕಾದವ್ ನಾನು. ಬನ್ನಿ.
ಇವ್ರ ಮಾತು ಯಾಕೆ? ಮದುವೆ ಆಗುದು ನಾನಲ್ವಾ? ಬನ್ನಿ, ಚಿಂತೆ ಮಾಡ್ಬೇಡಿ, ಯಾಕೆ ಬಲ್ಲೆಯ? ನಾನು ಸತ್ಯ ವಿಚಾರವನ್ನ ಹೇಳಿದ್ರು ನೀನು ಕೇಳದೆ ನನಗೆ ಬೈದೆ. ಈಗ ಪರಿಸ್ಥಿತಿ ಏನಾಗಿದೆ ನೋಡು, ನೀನೇ ನೋಡಿದೆಯಲ್ಲ. ನಿನ್ನ ಮಾತಿಗೆ ಮಾತನ್ನ ಹೇಗೆ ಉಳಿಸ್ಕೊಳ್ತೀಯ ನೋಡು. ಈಗ ನೋಡು, ಆಡಿದ ಮಾತಿಗೆ ಈ ಮಹೋದರ ತಪ್ಪುವನಲ್ಲ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಯುವನಲ್ಲ. ಈಗ ಆಡಿದ ಮಾತು ಮಾತೆ, ಆಕೆಯನ್ನ ಕೊಂದಾದ್ರು ನಿನ್ನ ಮಗಳನ್ನ ಸೊಸೆಯಾಗಿ ಸ್ವೀಕರಿಸ್ತೇನೆ. ನಿಶ್ಚಿಂತೆಯಿಂದ ಇರು. ಸರಿ, ನಿರೀಕ್ಷೆಯಲ್ಲಿರ್ತೇನೆ. ಆದಿತಂತು. ಅರಮನೆ ಬಂದಿತ್ತಲ್ಲ, ನಮ್ಗೆ 5 ಜನ ಸಿದ್ದು. ಅವನು ಕಂಡ್ರೆ ನನಗಾಗುದಿಲ್ಲ ಕಣಿ. ಹೌದು, ಅವನ ಹೋದಲ್ಲ ಬತ್ತ ಏನ್ ಮಾಡುಕ್ ಅವರು ಬಂದಲ್ಲೇ ಇದ್ ಮಾಡ್ತಾವ, ಅಟಮನಿಕ್ ಅಂತ. ಅವನಿಗೆ ನನ್ನ ಕಂಡ್ರೆ ಆಗ್ತಿಲ್ಲದ. ಅವನು ಹಾಗೆ, ಅವನಿಗೆ ನನ್ನ ಕಂಡ್ರೆ ಆಗುದಿಲ್ಲ. ಯಾಕಂದ್ರೆ ನಾವು ಇಲ್ಲ ಅರಮನೆ ಇತ್ತಲ್ಲ, ಅವನಿಗದು ಆಗ್ತಿಲ್ಲ. ಹೌದು, ಹಿಂಗೆ ಹಿಂಗಂಬುದು. ಹೌದು, ಕಾಂಬ ಇಲ್ಲಿಗೆ ಕೂತಿರ್ತೇವೆ, ಬಂದ್ರು ಬಂದ. ಎಷ್ಟು ಧೈರ್ಯ ನಿನಗೆ? ಬಾ ಮುಂದೆ. ಏನು ನಿನ್ನ ಅಪ್ಪನ ಮನೆ ಏನಾಯ್ತು ಕೂಕಂಗೆ? ಎಂತ ಅಲ್ಲೂ ಕೂಕೊಂಡ್ರ ಕೇತಿಲ್ಲ ಅಂದ್ ಯಾಕ ಬಂದದ? ಎಂತ ಎಲ್ಲಿದ್ದ ಕೂಕ ಏನ್ ಮಾಡ್ತಿದ್ಯಾ? ಯಾಕೆ ನಾನು ಕೂಕಂಕ ಆಗದ? ಆಗ ಯಾಕೆ? ಇದು ಮಹಾರಾಜರ ಕೂಕಂದದೆ. ನಾನು ಮಹಾರಾಜರು ಬೀಗು. ಮಹಾರಾಜರು ಬೀಗು. ಹೌದು, ಅದೇ ಹೇಳ್ತು ನೀನು. ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲ. ಇಲ್ಲ, ಮಹಾರಾಜರ ಮಗ
ನನ್ನ ಮಾವನ ಮಗಳನ್ನ ಮದುವೆ ಆಗುವುದು. ಅದಕ್ಕೆ ಹಾ ಹೌದು. ಮಹಾರಾಜರ ಮಧ್ಯೆ ನಾವು ಜನ ನೀ ಜನ ಅಂತ ಹೌದು. ಕೂತ್ಕ ತಿನ್ನು ಮಾತ್ರ ಜನ ನೀನು. ಯಾರು ಒಂದು ಕೆಲಸ ಮಾಡ್ತೇನೆ ಮನೆಯಲ್ಲೇ. ಇಲ್ಲ ನನ್ ಜೀವ ಕಂಡ್ರೆ ಗೊತ್ತಾಗುದಿಲ್ವಾ? ನೀವು ಕಂಡ್ರೆ ಗೊತ್ತಾಗುತ್ತೆ. ಮತ್ತೆ ತೆಕ್ಕಿಂದ ಈಗ ಬೆಳಿಗ್ಗೆ ಸುಮಾರು ಆಯ್ತು. ಎಂತೆಲ್ಲ ತಿಂದೆ? ಹೊತ್ತಿಗೆ ಹೇಳಿತ್ತು 3 ಸೇರಕ್ಕಿ. ಹಾ ಯಾವ ಅಂಗಡಿ ಇದೆ? ಹೌದು. ಯಾರ ಅಂಗಡಿ ಇದೆ? ಇಲ್ಲೇ ಈಚೆಗೆ ದಚ್ಚಟ್ರ ಅಂಗಡಿ. ಇಲ್ಲೇ ಬಂದೆ. ಹೌದು. ಅಡ್ಡಿಲ್ಲ ಜನ ಅಡ್ಡಿಲ್ಲ ಮರೆ ಕುಚ್ಚಿನ ಬೆಳ್ತೀನಿ ನಿಂದು. ಹೌದು ನಮ್ದು 2 ಸೇರುತ್ತ. ಹೌದಾ? ಹೊತ್ತಿಗೆ ಇಷ್ಟಿಷ್ಟೇ ಇವತ್ತಿಂದ ಹೌದು. ನೀನು ಈ ಮನೆಯಲ್ಲಿ ಕುತ್ಕೊಳ್ಬಾರ್ದು. ಇಲ್ಲ ಕೆಲಸ ಮಾಡ್ಬೇಕು. ಯಾರು ನೀನು ಆಗುದಿಲ್ಲ. ಕೆಲಸ ಮಾಡ್ಕ. ನಾನು ಮಾಡುದಿಲ್ಲ. ಮಾಡುದಿಲ್ಲ ಅಂದ್ರೆ ನಾ ಬಿಡುದಿಲ್ಲ. ಏನು ಮಾಡಿ ನೀವು? ನಾನು ನಿನಗೆ ಹೊಡಿತೆ. ಬಾ ಕಂಡೇ ಬಿಡು. ಕಂಡೇ ಬಿಡು. ಕಂಡೇ ಬಿಡು. ಹೌದಾ? ಬಾ. ಯಾ, ಹೊಡ್ತೆ. ಒಳಗ ಹಾಪುದಲ್ಲಪ್ಪ. ದೇವ್ರೆ ಹೆಂಗ ಮರೆ ಏನ ಹೊಡೆದಾಟ ನಿಮ್ದ? ನೀನೇ ನೋಡು ಮಾವ ಅವ್ನು ಏನ್ ಹೇಳ್ತಾನೆ ನೋಡು ಮಾವ. ಏನ್ ಹೇಳ್ತಾವ? ನಾವು ಕೆಲಸ ಕಾರ್ಯಕ್ಕೆ ಬರುದಿದ್ದವರಂತೆ. ಹೌದಾ? ನೀನು ಹೊತ್ತಿಗೆ 3 ಸೇರ ಅಕ್ಕಿ ತಿಂತಿ ಅಂತೆ. ಹೌದಾ? ಇಲ್ಲಿ ನೋಡ. ನಿನ್ನ ಹೊಟ್ಟೆಯಲ್ಲಿ ನೋಡಿ ಇಲ್ಲಿ ನೋಡು. 3 ಎಂತದೋ ಇತ್ತಂತೆ. ನಾನ್ ಹೇಳ್ತೇನೆ ನೋಡಿ. ಮನೆಯ ಎಲ್ಲರೂ ಹೇಳೋರೇ ಆಯ್ತ. ಅದನ್ನ ಹ್ಯಾಂಗ್ ತೆಗುದು ಅಂತ ಹೇಳಿ ಗೊತ್ತಾಗ್ತಿಲ್ಲ. ಏನ್ ಮಾಡ್ರು ಗೊತ್ತುದಿಲ್ಲ ಅಲ್ಲ? ಮಾನ ಮರ್ಯಾದೆ ನಾಚಿಕೆ ಕೇಳು ಮಾವ ಎಂತ ಹೇಳು. ಈ ಮನೇಲಿ ಬಂದು ಎಷ್ಟು ದಿವಸ ಆಯ್ತು? ಸುಮಾರು ದಿನ ಆಯ್ತ. ಸ್ವಲ್ಪ ಆದ್ರೂ ಕೆಲಸ ಮಾಡಿದ್ರೆ ಸರ್ ನಾವು ಬೀಗ್ರ. ಹೇಳು ನಾವು ಕೆಲಸ ಮಾಡೋಕತ್ತ. ಮತ್ತೆ ನಾವು ಒಂದ್ ಜನ. ನೀವು ಜನ ಅಂತೇಳಿ ಅವ್ರಿಗೆ ಮಾಡುವ ಕೆಲಸ ಯಾರದು? ಕಾಣು ಮಾವ ಹೇಗೆ ಮಾತಾಡ್ತಾನೆ ನೋಡು ಮಾವ. ನಿನಗೂ ಬಿಡುದಿಲ್ಲ. ನೀವು ಮಾಡ್ಕ. ನಿನಗೂ ಬಿಡುದಿಲ್ಲ ನಾನು. ನೀವು ಮಾಡ್ಕ ಕೆಲ್ಸ. ಯಾಕೆ ಮಾಡ್ಕ? ಏ ನಾನು ಈ ಮನೆಗೆ ಇಷ್ಟೊತ್ತಿಂದ ಗೊತ್ತಾಯಿದ್ದೆ. ನನ್ನ ಅಳಿನಿಗೆ ಅಂತ ಹೇಳ್ಬೇಡ ಇದ್ರ ಬಗ್ಗೆ. ಏನ್ ಮಾಡ್ತೀಯ? ಕೆಲಸ ಎಲ್ಲ ನೀವು ಮಾಡುದ? ನಾ ಮಾಡುದಿಲ್ಲ. ಆಯ್ತಾ? ಹಿಂಗೆ ಅಂಬ್ರು ಮಾವ. ಹೌದಾ? ಕಾಣು. ಅದೆಲ್ಲ ಕಡೆಗೆ ನಿನ್ಗೆ ಅದೇಂತ? ಅಲ್ಲಿಗೆಲ್ಲ ಹೋಗಬೇಡಿ. ಅಯ್ಯೇ. ಇದೆಲ್ಲ ಇದ್ರೆ ಸಾಕು. ಹಿಂಗ ಅಂತ ಎಂತಂದ? ಏನ್ ಕಾಮದ? ಬೇಡ ಈ ಅರ್ಧ ರಾತ್ರಿಗೆಲ್ಲ ಕಾಮದ್ ಬೇಡ. ಹೇಳತ್ತೆ ಅವನಿಗೆ ಅವ ಎಂತೆಲ್ಲ ಹೇಳ್ತಾವ ಅವನು ಏನಂತ ಈಗ ಹೇಳು ಮಾವ. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಬೇಕಂತ ಹೋಗಿದೆ. ಕಟ್ಟಿದ್ದು ಹೋಗಿದೆ. ಹೌದಾ? ಈಗ ನಿಮಗೆ ಮತ್ತೆ ಬಿಚ್ಚಿ ಬೇಡ ಮರೆ. ಹೌದಾ? ಹೌದು. ಕೆಲಸ ಮಾಡಿ ಹಾಗಾದ್ರೆ. ಕಸ ಹೇಗೆ? ಮಾವ ಒಂದು ಜಾರಿದೆ ಅಂತ ಮಾವ ಒಂದು ಜಾರಿದೆ. ಕಸ ಈಗ ಹೇಗೆ? ನೀನ್ ಕೆಲಸ ಮಾಡ, ಇಲ್ಲ ಹೊಡೆದಾಟ ಮಾಡೋದಲ್ಲ. ಗೊತ್ತಾಯ್ತಾ? ನಾ ಬಿಡುದಿಲ್ಲ. ನಾನು ಮಾಡುದಿಲ್ಲ ಮಾವ, ನಾನು ಮಾಡುದಿಲ್ಲ. ಯಾಕೆ? ಕೆಲಸ ಮಾಡ್ತೀರಾ ಇದ್ರೆ ಹೊರತು ತಿಂತೀರಾ? ನೋಡ ಮಿತ್ರ, ನನ್ನ ಆತ್ಮೀಯನಿದ್ದಾನೆ. ಹೌದಾ? ಕಣ್ಣ ಹೊಡಿತಾ ಇದ್ದೀರಾ? ನೋಡು ಸ್ವಲ್ಪ ಅಧಿಕ ಪ್ರಸಂಗ ಮಾಡ್ದ. ನಾನು ಕೆಲಸ ಮಾಡಬೇಕಂತೆ, ಕೆಲಸಕ್ಕೆ ಬಾರದವನಂತೆ. 3 ಕಾಸಿನವನಂತೆ ಅವ. ನೋಡು ಅಣ್ಣ ನೀ ಕೆಲಸ ಮಾಡಿದ್ರು ಅಡ್ಡಿಲ್ಲ, ನೀ ಇಲ್ಲಿಂದ ಹೋಗಣ್ಣ. ಮೊದಲು ಇಲ್ಲಿಂದ ಹೋಗಿ ಅಣ್ಣ. ಹೌದಾ? ಹೋಗಿ ಅಣ್ಣ. ಮತ್ತೆ ಇನ್ನು ಅವನ ಸುದ್ದಿಗೆ ಬರ್ಲಿಕ್ಕಿಲ್ಲ. ನಾವು ಬರುದಿಲ್ಲ. ಬಂದ್ರೆ ಹೊಡಿತು ತೆಗಿತೇನೆ. ಬೇಡ ಅಣ್ಣ, ನೀವು ಹೋಗಣ್ಣ. ಹೌದಾ? ಮಾವ ನಾನು ಹೋಗುದಾ? ಹೋಗ. ಮಿತ್ರ ಇದೆಲ್ಲ ನಿನಗೆ ಬೇಕಿತ್ತೇನೋ? ಅಲ್ವಾ, ನಾನ್ ನಿನ್ನ ಹುಡ್ಕೊಂಡ್ ಬಂದಿದ್ದು. ನಾನು ನಿನ್ನನ್ನು ಹುಡುಕ್ತಾ ಇದ್ದೇನೆ. ಹೌದಾ? ವಿಷಯ ಗೊತ್ತಿಲ್ಲ ನಿನಗೆ? ಗೊತ್ತಿಲ್ಲ. ಮಹಾರಾಜರು ನಿನ್ನ ಆದಷ್ಟು ಬೇಗ ಬರ ಹೇಳಿದ್ದಾರೆ. ಹೌದೇನೋ? ಹುಡ್ಕೊಂಡು ಬಂದಾಗ ಹಾಗಾದ್ರೆ ತಡೆ ಯಾಕೋ? ಆದಷ್ಟು ಬೇಗ ಯಾರು ಮನೆ ಹತ್ರ. ಓ ಮಂತ್ರಿ ಕುಮಾರ, ನಿನ್ನನ್ನ ಬರ ಹೇಳುವುದಕ್ಕೂ ಕಾರಣ ಇದೆ. ಅವಸರದಲ್ಲಿ ಕರೆ ಯಾಕಂತ ಗೊತ್ತಾಗ್ಲಿಲ್ಲ. ಮುಖ್ಯನ ವಿಚಾರ
ಏಕಾಂತದಲ್ಲಿ ನಿನ್ನನ್ನು ಕರೆಸಿಕೊಂಡ ಕಾರಣವೂ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನಿನಗೆ ಗೊತ್ತಿರುವಂತ ವಿಚಾರ, ನನ್ನ ಮಗ ಆ ಹಳ್ಳಿಯ ಹುಡುಗಿಯನ್ನ ಮದುವೆಯಾಗುತ್ತೇನೆಂಬುದಾಗಿ ಹಣ ಹಿಡಿದಿದ್ದಾನೆ. ಮದುವೆಯು ಹತ್ತಿರದಲ್ಲಿಯೇ ಬರುತ್ತಾ ಇದೆ. ಯಾವುದೇ ಕಾರಣಕ್ಕೂ ಅವರಿರುವರು ಮದುವೆಯಾಗಬಾರದು. ಆದ್ರೆ ನನ್ನ ಮಾತಿನ ಪ್ರಕಾರವೇ ನನ್ನ ಆತ್ಮೀಯ ಮಿತ್ರನ ಮಗಳ ಜೊತೆ ಅವನ ಮದುವೆಯಾಗಬೇಕು. ಅದಕ್ಕಾಗಿ ತಂತ್ರದಿಂದ ಆಕೆಯನ್ನು ಈ ಕಾರ್ಯವನ್ನು ಮಾಡಿದ್ರೆ ನನಗೇನು ಉಪಯೋಗ ಉಂಟು? ನಿನಗೂ ಪ್ರಯೋಜನ ಉಂಟು. ಏನು? ಈ ನಾಡಿನ ಮಂತ್ರಿ ಪದವಿಯನ್ನ ನಿನ್ನ ಪಾಲಿಗೆ ಒಪ್ಪಿಸುತ್ತೇನೆ. ಹೌದಾ? ಯಾರಿಗರಿಯದಂದದಿ ಯಾರಿಗೂ ತಿಳಿಯಬಾರದು, ಯಾರಿಗೂ ಅರಿಯಬಾರದು. ಆ ರೀತಿ ಗುಟ್ಟಿನಲ್ಲಿ ಆಕೆಯನ್ನು ಏನು ಆಕೆಯನ್ನು ತಿಳಿಯಿತೆ ಆದಿತನು. ನಿನಗೆ ಮಂತ್ರಿ ಪದವಿ. ಮಂತ್ರಿ ಪದವಿ? ನಿನಗೆ ಮಂತ್ರಿ ಪದವಿ. ಮಂತ್ರಿ ಪದವಿ ಕೊಡ್ತೀರಾ? ನಾನು ಕೊಡ್ತೇನೆ. ಕೊಡ್ತೀರಾ? ನಾನು ಕೊಡ್ತೇನೆ. ಈ ಕಾರ್ಯವನ್ನು ಮಾಡಿ ಮುಗಿಸಿದೆ ಅಂತ ಆದ್ರೆ ನನಗೆ ಮಂತ್ರಿ ಪದವಿಯನ್ನು ಕೊಡ್ತೀಯ ಅಂತ ಆದ್ರೆ ಮಂತ್ರಿ ಪದವಿಯನ್ನು ನೀಡ್ತೇನೆ. ನೀಡ್ತೇವೆ ಅಂತ ಆದ್ರೆ ನಾನು ಮಾಡಿ ಮುಗಿಸ್ತೇನೆ. ಮುಗಿಸ್ತೇನೆ. ಯಾರಿಗೂ ಅರಿಯಬಾರದು. ಹುಟ್ಟಿನ ವ್ಯವಹಾರ. ನಿನಗೆ ಮಂತ್ರಿ ಪದವಿ ನಾನು ಕೊಡ್ತೇನೆ. ಕೊಡ್ತೀರಾ? ಕೊಡ್ತೀರಾ? ಕೊಡ್ತೇನೆ. ಆ ಸಮಯದೊಳು ಸತಿಪತಿಯರು ಶಿವನ ಮಂತ್ರಿ ಪವರನ ಜೊತೆ ಏನೋ ಮಾತಾಡ್ತಾ ಇದ್ದೀರಿ? ಏನಿಲ್ಲ, ರಾಜಕೀಯದ ವಿಚಾರವಾಗಿ ಒಂದು ಚರ್ಚೆ ಸಮಾಲೋಚನೆ ಮಾಡುತ್ತಾ ಇದ್ದೇವೆ. ನಾವು ಬರಬಾರ್ದಿತ್ತೇನೋ, ಬಂದಿದ್ದು ಒಳ್ಳೇದಾಯ್ತು. ಒಳ್ಳೇದಲ್ವಾ? ಅಪ್ಪ ಎಲ್ಲಿಗೆ ಹೊರಟಿ? ಮನೆಯಿಂದ ಹೊರಟಂತ ನಮ್ಮನ್ನ ತಡೆದು ನಿಲ್ಲಿಸಿ, ಮಗು ಇಲ್ಲಿಂದ ಹೊರಗಡೆ ಹೋಗುವ ಅವಶ್ಯಕತೆ ಇಲ್ಲ, ಈ ಅರಮನೆಯಲ್ಲೇ ಇದ್ದು ಬಿಡಿ, ನಿಮಗೆ ಮದುವೆ ಮಾಡಿಸ್ತೇನೆ ಎನ್ನುವುದಾಗಿ ಹೇಳಿದವರು ತಾವಲ್ಲವೇ? ಎಷ್ಟಾದ್ರೂ ನಾನು ತಂದೆ ಅಲ್ವೇ? ಹೌದು. ನನಗೂ ಅಂತಃಕರಣ ಎನ್ನುವುದಿಲ್ಲವೇ? ಅದರ ಬಗ್ಗೆ ನನಗೆ ಬೇಸರವೇ ಇಲ್ಲ. ಯಾಕೆ ಹೇಳಿ? ಮಗ ತಪ್ಪು ಮಾಡ್ತಾನೆ ಅಂತ ಆದ್ರೆ ಸಿದ್ಧಿ ಬುದ್ಧಿ ಸರಿದಾರಿಗೆ ತರುವುದು ತಂದೆಯ ತಾಯಿಯವರ ಕರ್ತವ್ಯವಾಗಿರ್ತದೆ. ಏನು ಸ್ವಲ್ಪ ವೇಳೆವಿದೆ, ಇರ್ಲಿ ಬಿಡಿ, ಅದರ ಬಗ್ಗೆ ಬೇಸರ ಇಲ್ಲ. ಆದ್ರೂ ಎಷ್ಟಾದ್ರೂ ರಾಜಮನೆತನದ ಸಸ್ಯ ಅಲ್ವೇ? ಹೌದು ಹೌದು ಹೌದು. ಅಪ್ಪ, ನಾಳೆ ದಿನವೇ ನಮ್ಮ ಮದುವೆ. ಅದಕ್ಕಾಗಿ ಹತ್ತಿರದಲ್ಲಿರುವಂತಹ ಮಹಿಷಾಮರ್ದಿನಿ ದೇವಸ್ಥಾನ. ನಾಳೆ ಮದುವೆ. ನಾಳೆ ಮರ್ತು ಹೋದ್ರ ಏನು ಮಾಡುದು ಮಗು? ವಯಸ್ಸಾಗುತ್ತಾ ಬಂತು. ಇಡೀ ವಯಸ್ಸಿನಲ್ಲಿ ಅದೆಲ್ಲ ನೆನಪಿಟ್ಟುಕೊಳ್ಳಿ ಸಾಧ್ಯ? ವಯಸ್ಸಿನಲ್ಲಿ ಇದೆಲ್ಲ ಬೇಕಾ ಅಪ್ಪ ನಿಮಗೆ? ಬೇಡ ಇತ್ತು, ಏನು ಮಾಡೋಣ? ನಿನಗೆ ಹೇಳಿದ್ರೆ ನೀನು ಕೇಳುವವನಲ್ಲ. ಮತ್ತೆ ನನಗೂ ಬೇಡ ಅಂತೇಳಿ ಬಿಟ್ಟು ನಿಮಗೆ ಕೊಟ್ಟಿದ್ದು. ಅಪ್ಪ ಏನೇ ಇರ್ಲಿ, ಈಗ ನಾಳೆ ದಿನ ನಮ್ಮ ಮದುವೆ. ಹತ್ತಿರದಲ್ಲಿರುವಂತಹ ಮಹಿಷಮರ್ದಿನಿ ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿ ನಾವು ಪೂಜೆ ಪುರಸ್ಕಾರವನ್ನು ಮಾಡಬೇಕು. ಭಕ್ತಿ ಭಾವದಿಂದ ಪೂಜಿಸಿ ಬರಬೇಕಂತ ಸತಿಪತಿಯರು ಜೊತೆಯಾಗಿ ದೇವಸ್ಥಾನಕ್ಕೆ ಕೊಟ್ಟು. ಹೌದಪ್ಪ, ಏನು ಹೇಳ್ತಾ ಇದೀಯ ಮಗ? ಏನಾಯ್ತು? ಏನಂತ ಹೇಳಿ? ಎಸಗಿದನು ನೀ ಇಹುದು ಲೋಕದ ಕಾರ್ಯ ನನಗೆ ಮುಂದೆ ಮಗನೇ, ಅಪ್ಪ ಹೊರಟು ನಿಂತಿರುವುದು ದೇವಸ್ಥಾನಕ್ಕೆ ಸತ್ಯ. ಆದ್ರೆ ಏನು ಮಾಡೋಣ? ನೀವಿರುವರು ಸತಿಪತಿಯರು ಆಗುವವರು ನಾಳೆ. ನಿಮ್ಮನ್ನ ತಡೆಯುವುದು ನನಗೂ ಮನಸ್ಸಿಲ್ಲ. ಏನು ತಡಿಬಾರದಪ್ಪ, ದೇವಸ್ಥಾನಕ್ಕೆ. ಏನು ಮಾಡೋಣ? ಏನ್ ಮಾಡ್ತಾರೆ? ನೋಡಿದ್ರೆ ಭಯ ಆಗ್ತದೆ ನನಗೆ. ಭಯ ಕೊಡುವಂತದ್ದು ಬೇಡ. ಈ ರಾಜಕೀಯ ಒತ್ತಡ ಯಾವ ವಿಷಯ? ರಾಜಕೀಯ ಒತ್ತಡದ ಬಗ್ಗೆ ನನಗೆ ಭಯ ಇಲ್ಲ. ತಿಕ್ಕುವುದು ನೋಡಿದ್ರೆ ಭಯ ಆಗ್ತದೆ ನನಗೆ.
ಸಹಿಸಿಕೊಳ್ಳಲು ಆಗುವುದಿಲ್ಲ. ಅದಕ್ಕಾಗಿ ಆ ರೀತಿ ವ್ಯಕ್ತಪಡಿಸಬೇಕಾಗ್ತದೆ. ಇರ್ಬೋದು ಇರ್ಲಿ. ಅದೇ ಅಪ್ಪ ಅವಳು ಹೋಗಲಿ, ನನ್ನ ಅಭ್ಯಂತರ ಇಲ್ಲ. ಅಲ್ಲ ನಾನು ಹೋಗ್ಬೇಕಪ್ಪ. ಹೋಗುವುದಲ್ಲಿ ಸತಿಪತಿಯ ಇರುವ ದೇವಸ್ಥಾನವನ್ನ ಸೇರುವುದು ಸಹಜವೇ ಸರಿ. ಆದ್ರೆ ಏನು ಮಾಡೋಣ ಮಗು? ಏನ್ ಮಾಡ್ತೀರಿ? ಹಾಗಂತ ಆಕೆಯ ಆಸೆಯನ್ನ ನಾನು ಬಂಜೆ ಮಾಡುವುದಿಲ್ಲ. ಅದೇ ಯಾಕಂತ ಹೇಳಿದ್ರೆ ಮುಂದೆ ನಮ್ಮ ನಾಡಿನ ಅಪ್ಪ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹೋಗ್ಬೋದು. ಮುಂದೆ ಅಪ್ಪ ಈ ರಾಜಮನೆತನದ ಸೊಸೆಯಾಗುವವಳು. ಹೌದೌದು. ಅವಳ ಆಶಾಭಂಗ ಮಾಡುವುದಿಲ್ಲ. ಆದ್ರೆ ನೀನು ಹೋಗುವುದಕ್ಕಾಗುವುದಿಲ್ಲ. ಅಪ್ಪ ಈ ರೀತಿ ಹೇಳುವುದು ಸರಿಯಾ ನೀವು? ಯಾಕೆ? ಅಲ್ಲ ನಾವಿಬ್ರು ಜೊತೆಯಾಗಿ ಒಂದು ದಿನ ಆದ್ರೂ ನಾನು ಕೇಳ್ತೇನೆ, ಹೋಗ್ತೇನೆ. ಮದುವೆ ಆದ್ಮೇಲೆ ಹೋಗು. ಅದು ಮದುವೆ ಆದ್ಮೇಲೆ ಅಲ್ಲಪ್ಪ, ಇವತ್ತು ಒಂದು ದಿನ ಇವತ್ತು ಹೋಗ್ಲಿಕ್ಕೆ ಆಗುವುದಿಲ್ಲ. ಅಪ್ಪ ಒಂದು ದಿನ ಅಪ್ಪ, ಇವತ್ತು ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಂತ ಅವಳು ಓರ್ವಳೆ ಹೋಗುತ್ತಾಳೆ ಎನ್ನುವುದಾಗಿ ಭೀತಿ ಪಡುವ ಭಯ ಆಗುದಿಲ್ವಾ? ನಾನಿಗೆ ಇಲ್ಲಿಗೆ ಹೋಗುದು? ರಾಜನಿದ್ದೀನಿ ಸ್ವಾಮಿ ಒಂದು ಮಾತು ಪ್ರಕೃತಿ ಭಾರಿಯೋ ಜೊತೆಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೊರಟವರು ನಾವು. ನೀನು ಬರುವುದಿಲ್ಲ ಅಂತ ಹೇಳುದು ಸರಿಯಾ ಅಲ್ವಾ? ಅಲ್ಲ, ನೀನು ನನ್ನ ಜೊತೆಲಿ ಬರ್ಬೇಕಲ್ವಾ? ನಾನು ಬರುವುದಿಲ್ಲ ಅಂತ ಹೇಳ್ತೀಯ. ನಿಮ್ಮ ಜೊತೆಗೆ ಹೋಗ್ಬೇಕು ಅಂತ ಆಶೆ ಇದ್ದು ಮತ್ತೆ ಬಂದಿದ್ದೀರಿ. ಅಪ್ಪ ಬೇಡ ಅಂತ ಹೇಳ್ತಾರೆ. ನೀನು ಅದಕ್ಕೆ ಸುಮ್ಮನೆ ಇರಿ ಅಂತ ಹೇಳಿದ್ರೆ ಹೇಗೆ ಹೇಳು? ಪಾಪ ನಮ್ಮ ಮಾವನವರ ಪರಿಸ್ಥಿತಿ ನೋಡಿದ್ರೆ ನೋಡ, ನನ್ನ ಸೊಸೆಗಿತ್ತು ಬುದ್ಧಿ ನಿನಗಿಲ್ವಲ್ಲ? ನಿಮ್ಮಲ್ಲಿ ಏನಾಗಿದೆ ಅಂತ ಕೇಳ್ತೇನೆ ನಾನು. ಪಾಪ ರಾಜಕೀಯದ ಒತ್ತಡದಿಂದ ಅಯ್ಯೋ ವಿಲವಿಲಲ್ಲಿ ಒದ್ದಾಡ್ತಾ ಇದ್ದಾರೆ, ಹೇಳಲಿಕ್ಕೂ ಆಗುದಿಲ್ಲ. ಅದು ಆವಾಗ ನೋಡಿದ್ರೆ ಏನಿಲ್ಲ ಅಂತ ಒದ್ದಾಡುದು. ನಿನಗಾದ್ರೂ ಆದ್ರೆ ಆದಿ. ಯಾಕಂದ್ರೆ ನಿಮ್ಮ ಸೊಸೆ ಅಲ್ವಾ? ಮತ್ತೆ ಮುಂದೆಂತೂ ಆಗುವಳು. ಆದ್ರಿಂದ ನೀವು ದೇಶ ಸೇವೆಗಾಗಿ ದೇಶ ಸೇವೆಯನ್ನ ಬಿಟ್ಟು ನನ್ನ ಜೊತೆಗೆ ಬರುವುದು ಬೇಡ ಸ್ವಾಮಿ. ನಾನು ಹೋಗಿ ಬರ್ತೇನೆ. ಮದುವೆ ಆದ್ಮೇಲೆ ಇಬ್ಬರು ಗತಿಯಾಗಿ ಹೋಗೋಣ. ಜೊತೆ ಹೋಗ್ಬೇಕಂತ ಆಸೆ ಉಂಟು. ಯಾವಾಗ್ಲೂ ಹೇಳುದು ಹಾಗೆ ನೀನು. ಆ ದಿನವೂ ಕರೆದೆ ನಾನು ಹೋಗಿ ಬರುವ ಅಂತ. ಏನ್ ಮಾಡೋಣ? ನೀನು ಬರ್ಲೇ ಇಲ್ಲ. ಹೌದು, ಇವತ್ತು ಹೋಗ್ಬೇಕಂತ ಮನಸ್ಸುಟ್ಟು ಬಾಬಾ ಹೇಗೆ ಹೇಳ್ತಾ ನಾನು ಇದ್ದ. ಬೇರೆ ಕಡೆ ಹೋಗ್ಲೇಬೇಕಾ? ಏನೇ ಇರಲಿ, ಅಪ್ಪ ದೇಶ ಸೇವೆ ಈಶ ಸೇವೆ. ಹೋಗಿ ಬಾ. ಹಾಗಾದ್ರೆ ನಾನು ಜಾಗ್ರತೆ ಜಾಗ್ರತೆ. ಆದಿತ್ತು, ತೊಂದ್ರೆ ಬೇಡ. ಹೋಗ್ತೀರಾ? ಹೋಗಿ ಬಾ. ನೀವು ಹೋಗ್ತೀರಾ? ಅಲ್ಲ, ನಾನು ಹೋಗಿ ಬರ್ತೇನೆ. ಆದಿತ್ತು, ಆದಿತ್ತು. ನೀನು ಆದಷ್ಟು ಬೇಡ. ಆಯ್ತಾ ಇರ್ತೇನೆ. ಅಪ್ಪ, ನನ್ನ ಹೆಂಡತಿ ಜಾಗ್ರತೆ. ಸೊಸೆ ಅಂದ್ರೆ ಇನ್ನಾಗಿರ್ಬೇಕೆ? ಆತ ನಿನ್ನೊಂದಿಗೆ ಬರುತ್ತೇನೆ ಎಂದು ಅಷ್ಟು ಹಠ ಮಾಡಿದ್ರು. ರಾಜಕೀಯದ ಒತ್ತಡ ಇರುವುದರಿಂದ ಆ ಕಾರ್ಯನಿಮಿತ್ತವಾಗಿ ಇಲ್ಲೇ ಇರು ಎನ್ನುವುದಾಗಿ ಅವನಿಗೂ ಬುದ್ಧಿ ಮಾತನ್ನ ಹೇಳಿದ ಹಾಗಾಯಿತು. ಹೌದು, ನಾನು ಹೇಳಿದ್ರೆ ಕೇಳುವವನು ಅಲ್ಲ. ಅವನಿಗೆ ತಕ್ಕದಾದ ಹೆಣ್ಣಂತಾಯಿತು ಅಲ್ವೇ? ಆಮೇಲೆ ಅಲ್ಲಿ ಯೋಚಿಸಿದವ, ನೀನು ಆದಷ್ಟು ಬೇಗ ಹೋಗುವುದೇ ನನ್ನ ಗುರಿ. ಅದಕ್ಕಾಗಿ ಯೋಚನೆ ಮಾಡ್ತಾ ಇದ್ದೇನೆ. ಹೌದೇ? ಹಾಗಂತ ರಾಜಮನೆತನದ ಸೊಸೆ ಒಬ್ಬಂಟಿಯಾಗಿ ಸಾಗುವುದು ಸರಿಯೇ? ನಿನ್ನ ರಕ್ಷಣೆಗಾಗಿ ಈಗೋ ಆ ಕಡೆಯಲ್ಲಿ ಇದ್ದಾನಲ್ಲ, ಅವನನ್ನ ನಿನ್ನ ಜೊತೆ ಕಳುಹಿ ಕೊಡ್ತೀನಿ. ಮಂತ್ರಿ ಕುಮಾರ ರಕ್ಷಣೆಗೆ ಅಪ್ಪಪ್ಪ ಮಾವ ಎಷ್ಟೊಂದು ಆಶೆ ಪ್ರೀತಿ ಔದಾರ್ಯ ಗುಣ ಅಲ್ವೇ? ಸೊಸೆ ಅಲ್ವೇ? ಇರಬೇಕು ಗೊತ್ತಾ ಮಾವನ ಅದೇ ಅದಕ್ಕಾಗಿ ಆತನೊಡನೆ ದೇಗುಲವನ್ನ ಸೇರಿ ಹೋಗು. ಹಾಗಾದ್ರೆ ನನ್ನನ್ನ ಮಂತ್ರಿಯ ಕುಮಾರನ ನದಿಯಲ್ಲಿ ರಕ್ಷಣೆಗಾಗಿ ಕಳಿಸ್ತೀರಿ ಅಂತಾದ್ರೆ ಇದಕ್ಕಿಂತ ಸಂತೋಷ ಬೇರೇನಿಲ್ಲ. ಕತೆ ಮುಗಿಯಿತು ಅಂತ ಯೋಚನೆ ಮಾಡಿ ಯೋಚನೆ ಇರುದೇ ನಮ್ಮ ಕತೆ ಮುಗಿಯಿತು. ಹೌದು, ದೇವಸ್ಥಾನಕ್ಕೆ ಹೋದ್ರೆ ಹೋಗುವಂತ ಕಾರ್ಯಕ್ರಮ ಮುಗಿಯಿತು ಅಲ್ವಾ? ಅಲ್ವಾ? ನಮ್ಮ ಮುಗಿಯಬೇಕೆನ್ನುವುದೇ ಉದ್ದೇಶ. ಹಾಗಾಗಿ ನಾವು ಹೋಗಿ ಬರ್ತೇವೆ. ಹೋಗಿ ಬರ್ತೇವೆ. ಹೋದಳೆ ಎಲ್ಲಿಗೆ? ಯಮಪುರಿಗೆ ಅಟ್ಟುತ್ತೇನೆ. ನೋಡ್ತೇವೆ.
ನಿನ್ನ ಮಂತ್ರಿಯನ್ನ ನನ್ನ ತಂಗಿಯನ್ನ ಕೊಲ್ಲುವುದಕ್ಕಾಗಿ ಕಳಿಸಿದೆಯಾ? ನನ್ನ ತಂಗಿಯ ರಕ್ಷಣೆ ನನ್ನದು. ನನ್ನ ತಂಗಿಯನ್ನ ಬೆನ್ನ ಮಧ್ಯದೊಳಗೆ ಕಣ್ಣನ ತರಣಿಯ ಕೊಲ್ಲುವ ಬಗೆಗೆ ಮಧ್ಯದೊಳಗೆ ಕಣ್ಣನ ತರಣಿಯ ಕೊಲ್ಲುವ ಬಗೆಗೆ ಭಾರಿ ಭಾರಿ ಯಜ್ಞದ ಕೈಯುಗ ಸಾಗುತ್ತಿದ್ದನ ಪಥದಲ್ಲಿ ಭಾರಿ ಭಾರಿ ಯಜ್ಞದ ಕೈಯುಗ ಸಾಗುತ್ತಿದ್ದನ ಪಥದಲ್ಲಿ ಇದು ನಮ್ಮನೆಯಲ್ಲಿ ಎರಡು ಹಾವುಗಳು, ಒಂದು ಗಂಡು ಹಾವು ಒಂದು ಹೆಣ್ಣು ಹಾವು ಮಾರ್ರೆ. ಯಪ್ಪ ದೇವರೇ, ಏನೇ ಆಗ್ಲಿ ನಾವು ಈ ವರ್ಷ ಜಾಗ ಖಾಲಿ ಮಾಡಿದೆ. ನಾನಿನ್ನು ಈ ಊರಿನಲ್ಲಿ ಇರುವುದಿಲ್ಲ, ಬರ್ತೇನೆ. ನೀನು ಈ ರಾಜ ಮನೆತನಕ್ಕೆ ಸೊಸೆ ಕಳುಹಿಸಿದ್ದೇನೆ. ಯಮಪುರಿಗೆ ಒಟ್ಟುವುದಕ್ಕೆ ಆ ಶುಭ ವಾರ್ತೆಯನ್ನ ಕೇಳುವಂತ ಕಾತುರತೆ ನನ್ನ ಪಾಲಿಗೆ. ನೋಡ್ತೇನೆ. ದೇವಸ್ಥಾನಕ್ಕೆ ಹೋಗ್ಲಿಲ್ಲ. ನನ್ನನ್ನು ನೋಡಿ ನಿಮಗೆ ಆಶ್ಚರ್ಯ ಆಯ್ತು. ಹೌದು, ಯಾಕಂದ್ರೆ ನನ್ನ ರಕ್ಷಣೆಗಾಗಿ ಮಂತ್ರಿ ಕುಮಾರನ್ನ ಕಳಿಸಿದರು ನೀವಲ್ವ? ಕಳುಹಿದವ ನಾನೇ. ಅವರ ನಿರೀಕ್ಷೆಯಲ್ಲಿಯೂ ನೀವಿದ್ದೀರಿ. ಏನಾಯ್ತು? ಮಂತ್ರಿ ಕುಮಾರ ಇಲ್ಲ. ಅಲ್ಲಿ ಹೋದ. ಏನಂತ ಹೇಳಿ ಮಾವ, ನೀವು ಹೇಳಿದ್ದೇ ಬೇರೆ, ಅವ ಮಾಡಿದ್ದೇ ಬೇರೆ, ಏನ್ ಮಾಡಿ ಕಥೆನೇ ಬೇರೆ ಆಗಿ ಹೋಯಿತು. ನನ್ನ ರಕ್ಷಣೆಗಾಗಿ ನೀವು ಮಂತ್ರಿ ಕುಮಾರನ್ನ ಕಳಿಸಿದ್ರಲ್ಲ, ಎಂತ ಜನ ಮಾರಾಯ. ಏನಾಯ್ತು? ಯಾಕಂದ್ರೆ ಕಾರಣದ ಮಧ್ಯದಲ್ಲಿ, ಯಾರು ಇಲ್ಲದ ಸಂದರ್ಭದಲ್ಲಿ ನನ್ನ ಮೇಲೆ ಕೈ ಹಾಕುವುದಕ್ಕೆ ಮುಂದಾದ. ಯಾರು? ನಮ್ಮ ಮಂತ್ರಿ. ಹೌದು, ವಿಶ್ವಾಸಾರ್ಹ ಮನುಷ್ಯ ಆತ. ಅಯ್ಯೋ ದೇವರೇ, ಆತ ಈ ರೀತಿ ವರ್ತಿಸಿ ಅವ ಇಂಥ ಕಾರ್ಯ ಮಾಡ್ತಾನೆ ಅಂತ ನಾನು ನಂಬುವುದಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗಾಗಿ ನಾನು ಬೊಬ್ಬೆ ಹಾಕಿ ಯಾರಾದ್ರೂ ಕಾಪಾಡಿ ಅಂತ ಕೂಗಿದಾಗ ನನ್ನ ಅಣ್ಣ ಬಂದ, ಅವರೆಲ್ಲ ಕೊಂದೇ ಬಿಟ್ಟ.
ಸೋತೆ ನಾಟಕವನ್ನ ಮಾಡ್ತೀನಿ. ಅಯ್ಯೋ ದೇವ್ರೆ, ನಮ್ಮ ಇದರಲ್ಲಿ ನಾಟಕವನ್ನ ಮಾಡ್ತೀನಿ. ನೀನು ಹೇಳಿದ್ದು ನಂಬುವುದಕ್ಕೆ ಸಾಧ್ಯವಾಗ್ತಾ ಇದೆ. ಅಯ್ಯೋ ಸಾಕ್ಷಿ ಇಲ್ಲ ಉಂಟಲ್ಲ. ನಿನ್ನ ಸಾಕ್ಷಿ ಅಗತ್ಯ ಇಲ್ಲ. ಮತ್ತೆ ಈಗ ಸತ್ಯ ಏನು ನಡೆಯಿತು ಎನ್ನುವುದಾಗಿ ಹೇಳಿದ್ರೆ ಆಯ್ತು. ಇಲ್ಲಂತಾದ್ರೂ ನಿನ್ನನ್ನ ಕೊಡಿದು ಚಲ್ತೇನೆ. ಅಯ್ಯೋ ಸತ್ಯ ಹೇಳದು ಸತ್ಯವೇ, ನಮ್ಮ ಮಾತ್ರ ನನ್ನ ತಂಗಿಯನ್ನ ಕೊಲ್ಲುವುದಕ್ಕೆ ಬಂದೆಯಾ? ನಾವು ಯಾರು ಏನೆನ್ನುವುದನ್ನ ನೋಡು. ನೋಡ್ತೀರಾ? ಏನಂತ ಹೇಳಿ ಮಗನೇ, ದುರ್ವಿಧಿ ನನ್ನ ಪಾಲಿಗೆ ಕಾಡಿತು. ಹಿಂದೆ ನಾನು ಮಾಡಿದ ಧರ್ಮಗಳೇ ನನ್ನನ್ನ ಬೆನ್ನತ್ತಿ ಬಂದು ಈ ರೀತಿ ಪ್ರಾಣವನ್ನ ತ್ಯಾಗ ಮಾಡುವುದಕ್ಕೆ ಸಿದ್ಧನಿದ್ದೀನಿ. ಮಗು, ಅದು ಏನಂತ ಹೇಳಿ? ಇದು ಮಗನೇ ಮಗನೇ ಮನದಿ ಸಂಶಯದಿ ವೀರ ಸೌರಭ ಮಡಿದ ಬಿದನ ಮರುಳೆ ಭಾರಿ ಯೋಜಿಸಿ ತಿಳಿವೆ ಸಿದ್ಧವನು. ಏನು ಆಶ್ಚರ್ಯವಿದು? ಏನಾಗುತ್ತಿದೆ ನಮ್ಮ ಅರಮನೆಯಲ್ಲಿ? ಅದಲ್ಲದೆ ಹೋದ್ರೆ ಆ ದಿನ ನನ್ನ ಮದುವೆಯಾಗುವಂತಹ ಪ್ರಕೃತಿಯ ಹಿಂದೆ ಹೋದಂತಹ ಮಂತ್ರಿಯ ಕುವರ ಹಾವು ಬಚ್ಚಿದ ರೀತಿಯಲ್ಲಿ ಸುನೀಗಿದ ಎನ್ನುವುದಾಗಿ ತಿಳಿದೆ. ಈ ದಿನ ಕೂಡ ನನ್ನ ತಂದೆಯವರು ಹಾವು ಕಚ್ಚಿದ ರೀತಿಯಲ್ಲಿ ಸುನೀಗಿದ್ದಾನೆ. ಹಾಗಾದ್ರೆ ಕಾರಣರು ಯಾರು? ಕಾರಣ ಏನು? ಇಂತಹ ಅರಮನೆಯ ಒಳಗೆ ಹಾವಾದ್ರೂ ಬರುವುದು ಹೇಗೆ? ಹೇಗೆ ಬರ್ಲಿಕ್ಕೆ ಸಾಧ್ಯ? ಇದನ್ನೆಲ್ಲ ಯೋಚಿಸುತ್ತಾ ಇದ್ರೆ ಏನೋ ಇಲ್ಲಿ ತೊಂದರೆ ಇದೆ ಎನ್ನುವುದು ಸ್ಪಷ್ಟವಾಗಿ ಅರ್ಥವಾಗ್ತಾ ಇದೆ. ಹಾಗಾಗಿ ನನ್ನಲ್ಲೇ ನಾನು ಚರ್ಚಿಸುತ್ತಾ ಯೋಚನೆ ಮಾಡುತ್ತಾ ಕುಳಿತರೆ ನನಗೆ ಪರಿಮಾರ್ಜನೆ ಮಾರ್ಗ ಸಿಗ್ಲಿಕ್ಕಿಲ್ಲ. ಅದಕ್ಕಾಗಿ ನಾನು ನೋಡಿದಂತಹ ಗುರುಗಳೊಬ್ಬರಿದ್ದಾರೆ, ಅವರಲ್ಲಿ ಹೋಗಿ ವಿಚಾರವನ್ನು ಹೇಳ್ತೇನೆ ನೋಡಿ. Thank you.
ನನ್ನನ್ನ ಯೋಗಿ ಎನ್ನುವುದಾಗಿ ಕೊಂಡಾಡುತ್ತಾರೆ. ಕಷ್ಟದಲ್ಲಿರುವಂತ ಮಾನವರು ನನ್ನ ಬಳಿಗೆ ಬಂದು ಅವರ ಕಷ್ಟವನ್ನು ಹೇಳಿಕೊಂಡಾಗ ಅದನ್ನ ನಿಭಾಯಿಸುತ್ತಿದ್ದವ ನಾನು. ಪ್ರತಿನಿತ್ಯವೂ ಕೂಡ ಅದೆಷ್ಟೋ ಮಂದಿ ಕಷ್ಟವನ್ನು ಹೇಳಿಕೊಳ್ಳಲು ನನ್ನ ಬಳಿ ಬರುತ್ತಾರೆ. ಇಂದು ಕೂಡ ಯಾರೋ ಬರುವ ಹಾಗಿದೆಯಲ್ಲ, ಯಾರನ್ನು ನೋಡ್ತೇನೆ? ಪವಿತ್ರವಾದ ಪಾದಾರಗಳಿಗೆ ನಮೋನ್ನಮ. ಗುರುವರ್ಯ, ಪ್ರತಿಯೊಂದು ವಿಷಯವನ್ನ ತಿಳಿಯುವಂತ ತ್ರಿಕಾಲಜ್ಞಾನಿಗಳು ತಾವು. ಗುರುಗಳೇ, ನಾನು ಹೇಳಬೇಕಾದಂತ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಯಪಡಿಸುತ್ತೇನೆ. ಸ್ವಾಮಿ, ನನ್ನ ಅರಮನೆಯಲ್ಲಿ ನಡೆದಂತ ಘಟನೆಯ ಬಗ್ಗೆ ಸ್ವಲ್ಪ ತಿಳಿಸುತ್ತೇನೆ. ನನ್ನ ಮಂತ್ರಿ ಕುವರ ಹಾವು ಕಚ್ಚಿದ ರೀತಿಯಲ್ಲಿ ಅಸುನಿಕ್ಕಿದ. ಅಷ್ಟೇ ಮಾತ್ರವಲ್ಲ, ನನ್ನ ತಂದೆಯವರು ಕೂಡ ಹಾವು ಕಚ್ಚಿದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಹಾಗಂತ ಮಾತ್ರಕ್ಕೆ ಯಾವುದೋ ಒಂದು ತೊಂದರೆ ನಮ್ಮ ನಾಡಿನಲ್ಲಿದೆ ಎನ್ನುವುದು ಸ್ಪಷ್ಟವಾಗಿ ಅರ್ಥವಾಯಿತು. ಅದಕ್ಕಾಗಿ ನಮಗಾಗಿರುವಂತಹ ತೊಂದರೆ ಏನು ಎನ್ನುವುದನ್ನು ದಯವಿಟ್ಟು ತಿಳಿಸುವೆಯಾ ತಂದೆ? ನಿನ್ನ ತಂದೆ ಆಗಿರುವಂತ ಮಹೋದರ ಉರಗಗಳು ಕಡಿದ ಹಾಗೆ ಮಡಿಯುವುದಕ್ಕೆ ಕಾರಣ ಏನು ಸ್ವಾಮಿ? ಮಾಡಬಾರದ ತಪ್ಪನ್ನ ಆತ ಮಾಡಿರುವುದರಿಂದ. ಈ ಹಿಂದೆ ನಿನ್ನ ತಂದೆ ಆಗಿರುವಂತ ಮಹೋದರ ನಾಗರ ಪಂಚಮಿಯ ದಿನ ಏನು ಮಾಡ್ತಾನೆ ಗೊತ್ತಾ? ಏನು ಸ್ವಾಮಿ? ನೋಡು.